ವರ್ಷಕ್ಕೆ ಸುಮಾರು 55ರಿಂದ 60 ಸಾವಿರ ಕೋಟಿ ನಾವೇನು ಖರ್ಚು ಮಾಡ್ತಾ ಇದ್ದೀವಿ. ಇದು ಡಿಸ್ಪೋಸಬಲ್ ಇನ್ಕಮ್, ದಯಮಾಡಿ ಬರ್ಕೊಳ್ಳಿ. ಇದು ಒಂದು ಡೆವಲಪ್ಮೆಂಟ್ ಇದೆ, ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್. ಇದು ಏನು ಅಗಲಾಗಲ ಬಿಜೆಪಿ ಅವರು ಬಂದು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಈ ಗ್ಯಾರಂಟಿ ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಒಂದು ರೀತಿಯ ಡೆವಲಪ್ಮೆಂಟ್ ಇದು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಬೀಯಿಂಗ್. ಲೈಫ್ ಬದುಕಬೇಕಾಗಿದ್ರೆ ಅವರಿಗೆ ಕನಿಷ್ಠ ದುಡ್ಡು ಬೇಕಾಗ್ತದೆ ಜೀವನಕ್ಕೆ. ನಾವು ಕೊಡ್ತಕ್ಕಂಥದ್ದು ಏನು 60 ಸಾವಿರ ಕೋಟಿ, 55ರಿಂದ 60 ಸಾವಿರ ಕೋಟಿ ವರ್ಷಕ್ಕಿದೆ. 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮದಿಂದ ಇವತ್ತು GST, GDP, ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಇರಬೇಕಾಗಿದ್ರೆ ಈ ಕಾರ್ಯಕ್ರಮ ಕೂಡ ಬಹಳ ಮುಖ್ಯ ಕಾರಣ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಅಲ್ಲ, ಅದೇ ಉಲ್ಟಾ ನಾನು ಹೇಳ್ತೀನಿ, ಪ್ರಧಾನಮಂತ್ರಿ ಅವರು ಅಷ್ಟು ಕೆಲಸ ಮಾಡಿದ್ರೆ ಅವ್ರು ಯಾಕೆ ಬಂದು ಕ್ಯಾನ್ವಾಸ್ ಮಾಡ್ಬೇಕಂತ ಎಲ್ಲ ಕಡೆ. ಪ್ರಧಾನಮಂತ್ರಿ ಅವರು ಅಷ್ಟು ಕೆಲಸ ಮಾಡಿಬಿಟ್ಟಿದ್ರೆ ಫೋಟೋ ಕೊಟ್ಬಿಟ್ರೆ ಸಾಕಲ್ಲ, ಅವ್ರು ಯಾಕೆ ಬರ್ಬೇಕಂತ ಇಲ್ಲಿ. ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಮಗೆ ಇವತ್ತು ಚುನಾವಣೆ ನಡೀತಾ ಇದೆ, ನೀವು ತಪ್ಪು ತಿಳ್ಕೊಬೇಡಿ, ಚುನಾವಣೆ ನಡೀತಾ ಇದೆ. ಟಿವಿಯಲ್ಲಿ ಯಾರು ನೋಡ್ಬೇಕು ಬೆಳಗ್ಗಿನ ಸುದ್ದಿ? ಈಗ ಟೀ ಎಸ್ಟೇಟ್ನ ಹೋಗಿ ಚಪ್ಪಳ ಹೊಡಿತಾರೆ ಮೋದಿ ಸಾಹೇಬರು. ಅವನು ಪುಣ್ಯಾತ್ಮ ಗನ್ಮ್ಯಾನು, ಅವನು ಫ್ರೇಮ್ ಆಗಿರಬಾರ್ದಂತ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡ. ಅವನು ಪುಣ್ಯಾತ್ಮ, ಫ್ರೇಮ್ನಲ್ಲಿ ಯಾರು ಬರಬಾರ್ದು ಅಂತ ಹೇಳಿ ಆ ಬಾಡಿಗಾರ್ಡ್, ಪ್ರಧಾನಮಂತ್ರಿ ಆ ಬಾಡಿಗಾರ್ಡ್ ಹೋಗಿ ಆ ಗಿಡದಿಂದ ಬಚ್ಚಿಟ್ಕೊಂಡ. ಅವನಂತ ಪರಿಸ್ಥಿತಿ ಇರ್ಬೇಕು ನೋಡ್ರಿ. ಅಂದ್ರೆ ದ ಇಂಪಾರ್ಟೆನ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಗಿವ್ ಟುಡೇ ಟು ಆನರಬಲ್ ಅವರ್ ಪ್ರೈಮ್ ಮಿನಿಸ್ಟರ್, he is carrying 70 to 80% ಆಫ್ ಪ್ರೆಸ್. ಅವ್ರದೇ ಬೆಳಗಿಂದ ಸಾಯಂಕಾಲ ನೀವು ನೋಡ್ಬೇಕು. ಈಗ ಹೊಸ ಕಾನೂನು ತಂದಿದ್ದಾರೆ, ಅವ್ರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನೀವೇನ ಮಾತನಾಡಿದ್ರೆ ರಾತ್ರಿ ಆ ವಿಡಿಯೋಗಳು ಡಿಲೀಟ್ ಆಗ್ತವೆ. ಯಾಕೆ ಬೇಕು ಇಷ್ಟು? ಸೂರಾದಿ ಸೂರ ಭೂಪ 56 ಇಂಚ್ ಇರ್ತಕ್ಕಂಥ ಏನು ಚೆಸ್ಟ್ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಒಬ್ಬ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಕ್ಕಂಥ ಹುಡುಗರದ್ದು ಯಾವ್ದನ್ನ ವಿಡಿಯೋಗಳು ಡಿಲೀಟ್ ಮಾಡ್ಬೋದಾ? ಯಾಕೆ ಡಿಲೀಟ್ ಮಾಡ್ತಾರೆ ವಿಡಿಯೋಗಳು? ಆಲ್ಮೋಸ್ಟ್ 80% ಜನ ಕವರ್ ಆಗಿದ್ದಾರೆ. ನಮಗೆ 90% ನಮಗೆ ಯಾವುದು ನಮ್ಮ ಕರೆಂಟ್ ಯಾವುದು ನಮ್ಮ ಗೃಹ ಜ್ಯೋತಿದಲ್ಲಿದ್ದಾರೆ. ಸುಮಾರು 80ರಿಂದ 85% ಗೃಹಲಕ್ಷ್ಮಿದಲ್ಲಿದ್ದಾರೆ. ಹೌದು ಹೌದು, ಅದೇ ಹೇಳ್ತಾನಲ್ಲ, ಕಂಪೇರ್ ಮಾಡಿ ನೋಡಿ ತೋರಿಸಿದ್ನಲ್ಲ ನಿಮಗೆ. ಹೌದು, ಆವರೇಜ್ ಹೇಳಿದ್ದು ನಾನು ಹೇಳೋದು. ನಿಮಗೆ ಜಿಲ್ಲೆವಾರು ಕೊಡ್ತೀನಿ, ಮಾತಾಡಕ್ ಬಿಡ್ರಿ. ನಾನು ಕೊಡ್ತೀನಿ, ಹೇಳ್ದು ಕೇಳ್ರಿ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಸರ್ವೇ ಸಮಾನ ಸ್ಟಡಿ. ಇದು ಆದಾಯ ಅಂತಕ್ಕಂಥದ್ದು ಇದು ಯಾವುದು ಒಂದು ಮನೆಯದು ಒಂದು ಜಿಲ್ಲೆದಲ್ಲ. ಆವರೇಜ್ ಅಂದ್ರೆ ಬೆಂಗಳೂರು ಬಂದ್ರೆ ಸುಮಾರು ಪರ್ ಕ್ಯಾಪಿಟಲ್ ಇನ್ಕಮ್ 7 ಲಕ್ಷ ಇದೆ. ದಕ್ಷಿಣ ಕನ್ನಡಕ್ಕೆ ಹೋದ್ರೆ 5 ಲಕ್ಷ ಇದೆ. ನಿಮ್ ಬಾಗಲಕೋಟೆ 2,60,000 ಇದೆ. ಬಿಜಾಪುರ ಹೋದ್ರೆ 1,60,000 ಇದೆ. ಲೋಯೆಸ್ಟ್ ಇರ್ತಕ್ಕಂಥದ್ದು ಗುಲ್ಬರ್ಗ 1,45,000 ಇದೆ. ಇದನ್ನೆಲ್ಲ ಆವರೇಜ್ ಸೇರಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷ ಇದೆ ಕರ್ನಾಟಕ. ಇದೆಲ್ಲ ಕೊಟ್ಟಿದ್ದಕ್ಕೆ ಅಲ್ಲಿ ಬಂದಿರೋದು. ಇದೆಲ್ಲ ಕೊಟ್ಟಿದ್ದಕ್ಕೆ ಅದೇ ರೀ. ಇವೆಲ್ಲ ಆ್ಯಡ್ ಆಗಿ ಏನಾಗುತ್ತಂತಂದ್ರೆ ವರ್ಷಕ್ಕೆ ನಾವು ತಿಂಗಳ ಕೊಡ್ತಕ್ಕಂಥ ಈ ದುಡ್ಡು ಇದೆಯಲ್ಲ, ಆವರೇಜ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸುಮಾರು 6,000 ರೂಪಾಯಿ ಹೆಲ್ಪ್ ಆಗುತ್ತೆ ಅವನಿಗೆ. ಈ ಕೊಡ್ತಕ್ಕಂಥ ಕಾರ್ಯಕ್ರಮದಿಂದ ಒಬ್ಬ ಬಡವನಿಗೆ ಸುಮಾರು 5ರಿಂದ 6,000 ರೂಪಾಯಿ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗೋದ್ರಿಂದ 85. ಅಲ್ಲ ಸರ್ ಒಂದು ಸಲ ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ ಪ್ಲೀಸ್. ಅಲೋ ಮಿ ಟು ಕಂಪ್ಲೀಟ್. ಅದೇ ಸರ್, ಈಗ ಕೆಲವು ಟೈಮು ಕಾನ್ಶಿಯಸ್ ಇರ್ಬೇಕಂತಾರೆ ಸೊಸೈಟಿನಲ್ಲಿ. ನಾವು ಕಾನ್ಶಿಯಸ್ ಇರಬೇಕು. ಕೆಲವು ಹೆಣ್ಮಕ್ಳು ಹಂಗೆ ಯೂಸ್ ಮಾಡ್ತಿದ್ರೆ ಅದಕ್ಕೆ ನಾನೇನು ಮಾತಾಡಕ್ ಬರಲ್ಲ. ಅಲ್ರಿ ಆಯ್ತ್ರಿ, ಆಯ್ತ್ರಿ. ಅಲ್ರಿ, ನನ್ನ ಪ್ರಕಾರ ಕೋಟಿ ದುಡಿತಕ್ಕಂಥ ಹೆಣ್ಮಕ್ಳು ಯಾರು ಜನರಲ್ ಆಗಿ ಇರ್ಬೋದು, ನೀವು ಹೇಳಿದ್ರೆ ನಿಜ ಇರ್ಬೋದು. ಕೋಟಿಗಟ್ಟಲೆ ದುಡಿತಕ್ಕಂಥ ಹೆಣ್ಮಕ್ಳು ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಕಮ್ಮಿ ಅಂತ ನನ್ನ ಅಭಿಪ್ರಾಯ. ನೀವು ಹೇಳಿದ್ರೆ ಸರಿನೂ ಇರ್ಬೋದು. ಹವವರ್ ಇವತ್ತು ಅವರು ಆ ರೀತಿ ತಿರುಗಾಡ್ತಾ ಇದ್ರೆ ಅದಕ್ಕೆ ನಾನು ಇಲ್ಲಿ ಉತ್ತರ ಕೊಡಕ್ಕೆ ಬರೋದಿಲ್ಲ. ನಾನು ಸಾರ್ವಜನಿಕರು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಮಾತಾಡ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಮ್ಮ ಉಚಿತ
ಬಸ್ನಲ್ಲಿ 3,11,00,000 ಜನ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿತ್ಯ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗಿದೆ? ನೀವು ಗ್ಯಾರಂಟಿ ತರಗತಿ ಮುಂಚೆ ಬಸ್ಗಳ ಸಂಖ್ಯೆ ಎಷ್ಟಿತ್ತು ಬಾಗಲಕೋಟೆ ಜಿಲ್ಲೆ? ಈಗ ಎಷ್ಟು ಬಸ್ ಅದಾವ? ಹೌದು. ಎಷ್ಟು ದಿನ ಅಡ್ಡಾಡಕಂತ ಈ ವ್ಯತ್ಯಾಸವನ್ನ ಸರಿದೂಗಿಸಬೇಕ, ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನುಕೂಲವನ್ನು ತಪ್ಪಿಸಬೇಕ, ಪುರುಷರಿಗೆ ಆಗ್ತಕ್ಕಂಥ ಬಸ್ನಲ್ಲಿ ತೊಂದರೆ ತಿಳಿಸಬೇಕ. ಎಷ್ಟು ಬಸ್ ಹೆಚ್ಚು ಮಾಡಿದ್ದೀರಿ ನೀವು? ಹೌದು, ವೆರಿ ಟ್ರೂ. ನಾವು ಬಂದಾಗ್ಲಿಂದ ಸುಮಾರು 40% ಹೆಣ್ಮಕ್ಳು ಜಾಸ್ತಿ ಟ್ರಾವೆಲಿಂಗ್ ಮಾಡೋಕ್ಕೆ ಚಾಲು ಮಾಡಿದ್ರು. ಯಾವುದೇ ಒಂದು ರ್ಯಾಪಿಡ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದಾಗ ಎಲ್ಲ 100% ಸರಿ ಇದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ನಿಮಗೆ. ಐ ಎಕ್ಸೆಪ್ಟ್ ವಾಟ್ ಯು ಸೇ. ಬಟ್ ಈ 40% ಏನು ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ದಾರೆ, ಅದರಿಂದ ಲೇಬರ್ ಎಕಾನಮಿ ಜಾಸ್ತಿ ಆಯಿತು. ಹೆಣ್ಮಕ್ಳು ಲೇಬರ್ ಔಟ್ಪುಟ್ ಆಗಿ ಜಾಸ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು. ಎರಡನೇದು, ಇತ್ತೀಚಿನ ದಿನಮಾನಗಳಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಿದ್ದೀನಿ. ನನ್ನ ತಾಲೂಕಿನಲ್ಲಿ ಕೂಡ ನೀವು ಹೇಳ್ದಂಗೆ ಸಮಸ್ಯೆ ಇದೆ. ಬಸ್ಗಳು ನಾವು ಬಂದಾದ ಮೇಲೆ ಸುಮಾರು ಇಲ್ಲಿವರೆಗೆ 5,500 6,000 ಬಸ್ಸು ಬೇಕಾದ್ರೆ ತೊಗೊಂಡಿದ್ದಾರೆ, ಬೇಕಾದ್ರೆ ಬರ್ತಾರೆ. ನಿಮ್ಗೆ ಯಾರು ರಾಮಲಿಂಗರೆಡ್ಡಿ ಸಾಹೇಬ್ರು ಬರ್ತಾರೆ, ನೀವು ಅವರಿಗೆ ಕೇಳಿ ನೋಡಿ. ಎಂಪ್ಲಾಯ್ಮೆಂಟು ಯಾವುದು KSRTCನಲ್ಲಿ ಇರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 5,000 to 6,000 ಜನ ಎಂಪ್ಲಾಯ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ನಮ್ಮದು ಓವರಾಲು ಬಸ್ ಕೂಡ ಜಾಸ್ತಿ ಮಾಡಿದ್ದೇವೆ, ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಮಾಡಿದ್ದೇವೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ನಾವು 100% ಪರ್ಫೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಒಂದು ದೊಡ್ಡ ಸ್ಕೀಮ್ ನಾವು ಇಂಪ್ಲಿಮೆಂಟ್ ಮಾಡಿದಾಗ 100% ಆಗೋದಿಲ್ಲ. ಆದರೆ ಹಂತ ಹಂತವಾಗಿ ಇಂಪ್ರೂವ್ಡ್. ಮೊದಲನೇ ಸರಿ ಏನು ಈ ಕಾರ್ಯಕ್ರಮ ಮಾಡಿದಾಗ ತೊಂದರೆ ಇತ್ತು, ಇವತ್ತಿಗೆ ನೋಡಿದ್ರೆ 80% ಆಫ್ ಪ್ರಾಬ್ಲಮ್ಸ್ ವಿ ಆರ್ ಸಾಲ್ವ್. ಯಾರು ಅಲ್ಲ, ಅವ್ರಿಗೆ ಬಿಟ್ಟಿರೋದಲ್ಲ, ಅಲ್ಲ ಅವ್ರಿಗೆ ಪರ್ಸನಲ್, ಅವ್ರ ಚಾಯ್ಸ್ ಅಲ್ಲ. ಹೌ ಕ್ಯಾನ್ ಐ ಸ್ಪೀಕ್? ಇರ್ಬೋದು, ಅದಕ್ಕೇನಿದೆ. ಅಪೇಕ್ಷೆ ಪಟ್ಟಿದ್ದಾರೆ ಅಲ್ಲ, ನಂದೇನು ಅಪೇಕ್ಷೆ ಇಲ್ಲ. ಯತ್ನಾಳ್ ಸಾಹೇಬರು ಅವ್ರಿಗೆ 1, 2, 3 ಆಲ್ ಇಂಡಿಯಾ ಫ್ರೀ ಇದೆ. ಅವ್ರು ಎಲ್ಲನ ಮಾಡ್ಬೋದು, ಅವ್ರು ಏನು ಬೇಕಿದೆ ಅದು ಮಾಡ್ಬೋದು. ಸೊ ಐ ಡೋಂಟ್ ಹ್ಯಾವ್ ನಥಿಂಗ್ ಟು ಕಮೆಂಟ್. ಯಾರು ಹೇಳಿದಾರೆ? ನನಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಂಗೆ ಹೇಳೋದು ತಪ್ಪು, ಹಂಗೆ ಹೇಳಿದ್ರೆ ತಪ್ಪು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನಿದೆಯಾ? ಥ್ಯಾಂಕ್ ಯು.